ಇಂದಿನ ಗುರು ಪೂರ್ಣಿಮಾ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಮುಖೇನ ಈ ಪುಣ್ಯಕ್ಷೇತ್ರದಲ್ಲಿ ಸಾಂಘಿಕವಾಗಿ ನೆರವೇರ್ತಿದೆ. ಇಂದು ಗುರುಗಳ ಪಾದ ಸ್ಪರ್ಶವನ್ನು ಮಾಡಿ ಪಾದ ಪೂಜೆಯನ್ನು ಮಾಡೋದ್ರ ಮುಖೇನ ಒಂದು ಅರ್ಥಗರ್ಭಿತವಾದ ಗುರು ವಂದನಾ ಕಾರ್ಯಕ್ರಮವನ್ನು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಾದಿಗಳು ನಿರ್ವಹಿಸ್ತಾ ಇದ್ದಾರೆ. ಭಗವಂತ ಶ್ರೀ ಕ್ಷೇತ್ರದ ಕ್ಷೇತ್ರಾಧಿಪತಿ ಶನೀಶ್ವರ ಸ್ವಾಮಿಯು ಇಲ್ಲಿ ನೆರೆದಿರ್ತಕ್ಕಂಥ ಸದ್ಭಕ್ತರಿಗೆ, ಆ ಸೇವೆಯನ್ನು ಮಾಡ್ತಂಥ ಸದ್ಭಕ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಸಾಮರ್ಥ್ಯ, ಆಯುಸ್ಸು, ಆರೋಗ್ಯ, ಸಕಲ ಸರ್ವಸ್ವವನ್ನು ದಯಪಾಲಿಸಲಿ ಅಂತ ನಾವು ಸಹ ಮುಖೇನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದೊಂದು ರೀತಿಯ ಪ್ರಪಂಚದಲ್ಲೇ ಒಂದೊಂದು ದಿನವನ್ನು ಒಂದೊಂದು ಭಕ್ತರಿಗೆ, ತಂದೆ ತಾಯರಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಮರ, ಪರಿಸರ ಇತ್ಯಾದಿಗಳಿಗೆ ಒಂದೊಂದು ದಿನವನ್ನು ನಿಗದಿಗೊಳಿಸಿದ್ದಾರೆ. ಅದರಂತೆ ಇಂದಿನ ಈ ಗುರು ಪೌರ್ಣಿಮಾ ಕಾರ್ಯಕ್ರಮ ಎಲ್ಲ ದೇವಾಲಯಗಳಲ್ಲೂ ಗುರುಗಳಿದ್ದೇ ಇರ್ತಾರೆ. ನಮಗೆ ಇಲ್ಲಿ ಗುರುಗಳಂದರೆ ನಮ್ಮ ಪೂಜ್ಯರಾದ ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿಯವರೇ ಶ್ರೀ ಕ್ಷೇತ್ರದ ಗುರುಸ್ಥಾನದಲ್ಲಿ ನಿಂತು ಎಲ್ಲ ಭಕ್ತರಿಗೂ ಆಶೀರ್ವಾದ ಮಾಡಿ ಎಲ್ಲ ರೀತಿಯ ಸಹಕಾರ, ಸಂಯಮ, ಶಿಸ್ತಿನಿಂದ ಸದ್ಭಕ್ತರಿಗೆ ಒಳಿತನ್ನು ಉಂಟು ಮಾಡುವಂಥ ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಾಡಾಗಬೇಕಾದ್ರೆ ಅವರ ಕರ್ತವ್ಯನಿಷ್ಠೆ, ಕಾರ್ಯದಕ್ಷತೆ ಭಾಳ ಅದ್ಭುತವಾದದ್ದು. ಅದು ಇಂದಿನ ನಡೀತಾ ಇರುವ ಗುರುವಂದನಾ ಕಾರ್ಯಕ್ರಮದ ಮುಖೇನ ಅದು ಪ್ರಸಕ್ತ ಸಾಲಿನಲ್ಲಿ ಭಕ್ತರಿಂದ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಒಂದು ಅವಿಸ್ಮರಣೀಯ ದಿನ. ಆ್ಯಕ್ಚುಲಿ ಇವತ್ತು ಈ ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಇರಲಿಲ್ಲ. ಅನಿವಾರ್ಯ ಕಾರಣದಿಂದ ಈ ಕ್ಷೇತ್ರದ ಭಕ್ತಿಯಾಗಿ ಒಂದು ಉನ್ನತ ವ್ಯಾಸಂಗವನ್ನು ಮಾಡಬೇಕಾದರೆ ಎಲ್ಲ ರೀತಿಯ ಭಗವಂತನ ಅನುಗ್ರಹ ಆಕೆ ಮೇಲೆ ಸಂಪೂರ್ಣವಾಗಿ ದೊರೆತು ಇಂದು ಒಬ್ಬ ಸಮಾಜಮುಖಿ ಕೆಲಸವನ್ನು ಮಾಡುವಂಥ ಒಂದು ಸುಸಂದರ್ಭವನ್ನು ಶನೀಶ್ವರ ಸ್ವಾಮಿಯು, ನನ್ನ ಮಗಳು ಅಂತ ಹೇಳ್ಕೋಬಾರ್ದು, ಭಗವಂತನ ಮಗಳವಳು, ಆ ಭಗವಂತನ ಅನುಗ್ರಹದಿಂದ ಇಂದು ಭಾಳ ಅತ್ಯಂತ ಗೌರವಯುತವಾಗಿ ಕರ್ನಾಟಕ ರಾಜ್ಯದಲ್ಲೇ ಒಂದು ದೊಡ್ಡ ಸ್ವಾಯತ್ತ ಸಂಸ್ಥೆಯಾದ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆಯಾಗಿ ಅವಳು ಸೇವೆಯನ್ನು ನಿರ್ವಹಿಸ್ತಾ ಇದ್ದಾಳೆ. ಅವಳು ಈ ಭಗವಂತನ ಕೃಪಾ ಕಟಾಕ್ಷದಿಂದ ನರ್ಸರಿಯಿಂದ MD ಮಾಡೋ ತನಕನೂ ಅನೇಕ ಕಾಲೇಜುಗಳು, ಅನೇಕ ಊರುಗಳನ್ನು ಸುತ್ತಬೇಕಾದ ಒಂದು ಪ್ರಮೇಯ ಬರ್ತದೆ. ಯಾಕೆಂದರೆ ವೈದ್ಯಕೀಯ ಶಿಕ್ಷಣ ಇವತ್ತು ಭಾಳ ವೈಭವಿತ ಮತ್ತು ಭಾಳ ಖರ್ಚು ತಗಲುವಂಥ ವಿದ್ಯೆ ಆಗಿದೆ ಅದು. ಆದರೂ ಈ ಭಗವಂತನ ಈ ಪುಣ್ಯಕ್ಷೇತ್ರಕ್ಕೆ ಮೊದಲನೇ ವರ್ಷ MBBSನಲ್ಲಿ ಬಂದದ್ದು. ಇಲ್ಲಿವರೆಗೂ ಭಗವಂತ ಅನುಗ್ರಹಿಸಿ ಬೆಂಗಳೂರಿನಲ್ಲೇ ಎಲ್ಲ ವಿದ್ಯಾಭ್ಯಾಸವನ್ನು ಸತತ 22 ವರ್ಷಗಳ ವ್ಯಾಸಂಗವನ್ನು ಈ ಬೆಂಗಳೂರಿನಲ್ಲೇ ಮಾಡುವಂಥ ಒಂದು ಅದ್ವಿತೀಯ ಒಂದು ಅವಕಾಶವನ್ನು ಈ ಕ್ಷೇತ್ರದ ಕ್ಷೇತ್ರಾಧಿಪತಿಯಾದ ಶನೀಶ್ವರ ಸ್ವಾಮಿ ಅವಳಿಗೆ ದೊರಕಿಸಿದ್ದಾರೆ. ನಾವು ಸಹ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು 15 ವರ್ಷದಿಂದ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದೇವೆ. ಅದು ಒಂದು ಸೌಭಾಗ್ಯ ನಮಗೆ. ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ನಾವು ಕಣ್ಣಾರ ನೋಡಿದ್ದೇವೆ.
ಈ ಪುಣ್ಯಕ್ಷೇತ್ರದಲ್ಲಿ ಅದ್ವಿತೀಯವಾದ ಒಂದು ಅನುಗ್ರಹ, ಭಗವಂತ ಅನುಗ್ರಹ ಭಕ್ತರಿಗೆ ಭಕ್ತಿಗೆ ಅನುಗುಣವಾಗಿ ಒಬ್ಬೊಬ್ರಿಗೆ ಆಗದೆ ಇರ್ಬೋದು. ಅಂದರೆ ಅವರ ಅನುಮಾನಕ್ಕೆ ಭಗವಂತನ ಕೊನೆ ವಾಗ್ದಾನ ಹೇಳ್ತಾರೆ, ಅದನ್ನು ಆಲಿಸ್ಬೇಕು. ಅಷ್ಟೊತ್ತಿಗೆ ನಮ್ಮ ಭಕ್ತರು ಏನು ಮಾಡ್ತಾರೆ, ಊರಿಗೆ ಹೋಗೋದಕ್ಕೋ ಪ್ರಸಾದ ಮಾಡೋದಕ್ಕೋ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಬೇಕು ಅಂತ ಕೊನೆ ವಾಗ್ದಾನದಲ್ಲಿ ಪ್ರತಿ ವಾರನೂ ಸಹ ಒಂದೊಂದು ಅಮೂಲ್ಯವಾದ ವಾಗ್ದಾನವನ್ನು ಭಗವಂತ ಭಕ್ತರಿಗೆ ನೀಡ್ತಾನೆ. ಅದನ್ನು ಅನುಸರಿಸಿ ನಡೆದರೆ ಯಾವುದೇ ಕಷ್ಟ ಕಾರ್ಪಣ್ಯವಾಗಲಿ, ಯಾವುದೇ ರೋಗ ರುಜಿನಗಳಾಗಿರೋದಿಲ್ಲ. ಇಲ್ಲಿ ಅನೇಕ ಪವಾಡ ಸಾದೃಶ್ಯ ರೀತಿಯಲ್ಲಿ ಪವಾಡಗಳನ್ನು ಭಗವಂತ ನಡೆಸ್ತಾ ಇದ್ದಾರೆ. ಇನ್ನೇನೋ ಸಾಯುವ ಸ್ಥಿತಿಯಲ್ಲಿರುತ್ತವ್ರನ್ನ ಬದುಕಿಸಿ ಕಳಿಸಿದ್ದಾರೆ, ನಡೀಲಾಗದವ್ರು ನಡೆಸಿದ್ದಾರೆ. ಸಾವಿರಾರು ಪವಾಡಗಳು ಈ ಪುಣ್ಯಕ್ಷೇತ್ರದಲ್ಲಿ ನಡೆದಿದೆ. ಹಾಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದಲ್ಲದೆ ಪಕ್ಕದ ಆಂಧ್ರ ಮತ್ತು ತಮಿಳುನಾಡಿನಿಂದಲೂ ಕೇರಳದಿಂದಲೂ ಈ ಪುಣ್ಯಕ್ಷೇತ್ರಕ್ಕೆ ಒಬ್ಬರ ಬಾಯಿಂದ ಒಬ್ಬರಿಗೆ ಪ್ರಸರಿಸಿ ಈ ಪುಣ್ಯಕ್ಷೇತ್ರದ ಮಹಿಮೆ ಅಪಾರವಾಗಿ ಎಲ್ಲ ಸದ್ಭಕ್ತರು ಬಂದು ಅವರ ಸಕಲ ಇಷ್ಟಾಭಿಲಾಷಗಳನ್ನು ನೆರವೇರಿಸಿಕೊಳ್ಳುವಂಥ ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಇದಕ್ಕೆ ಈ ಏನು ಇವತ್ತು ನಮ್ಮ ಗುರುವಂದನೆ ಕಾರ್ಯಕ್ರಮದಲ್ಲಿ ಗುರುವಂದನೆಯನ್ನು ಸ್ವೀಕರಿಸ್ತಿದ್ದಂಥ ನಮ್ಮ ಪರಮ ಪೂಜ್ಯರಾದ ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿಯವರ ಕಾರ್ಯಕ್ಷಮತೆ, ಭಕ್ತರು, ಭಗವಂತನ ಅನುಗ್ರಹ, ಈ ಮೂರರ ಸಮ್ಮಿಲನ ಒಂದು ಈ ಕ್ಷೇತ್ರದಲ್ಲಿ ಇರೋದರಿಂದ ಈ ರೀತಿಯ ಕಾರ್ಯಕ್ರಮಗಳೇ ಆಗ್ಬೋದು, ಈ ರೀತಿಯ ಒಂದು ಪವಾಡಗಳು ನಡೀತಿದೆ ಅಂದರೆ ಅತಿಶಯೋಕ್ತಿ ಇಲ್ಲ. ಹಾಗಾಗಿ ನಾವು ಕನಸು ಮನಸ್ಸಿನಲ್ಲೂ ಈ ರೀತಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಗೊತ್ತಿಲ್ಲ. ನನ್ನ ಮಗಳು 6 ತಿಂಗಳಿಂದ ಸತತವಾಗಿ ಗುರುಗಳನ್ನು ಒಂದು ಸಣ್ಣ ದಾಸೋಹ ಕಾರ್ಯಕ್ರಮವನ್ನು ಭಕ್ತರಿಗೆ ನೆರವೇರಿಸ್ಕೊಡ್ಬೇಕು, ಈ ಕ್ಷೇತ್ರದಲ್ಲಿ ನನಗೆ ಅನುಮತಿ ಕೊಡಿ, ಆ ವಾರವನ್ನು ನಿಗದಿ ಮಾಡಿಕೊಡಿ ಅಂತ. ಆದರೆ 6 ತಿಂಗಳಿಂದ ಅವರು ಹಾಗಾಗಿ ಆ ಸದಾವಕಾಶವನ್ನು ಇಂದು ದೊರಕಿಸ್ಕೊಟ್ರು. ಅದು ನಮ್ಮ ಪುಣ್ಯ ಅಂತ ಭಾವಿಸಿ ಈ ತಮ್ಮೆಲ್ಲರ ಸಮ್ಮುಖದಲ್ಲಿ ನಿಂತು ಮಾತಾಡುವಂಥ ಹಾಗೆ ಇಲ್ಲಿನ ಸದ್ಭಕ್ತರು, ಪರಮ ಭಕ್ತರು ಆಗಿ 40 ವರ್ಷಗಳಿಂದ ತಮ್ಮ ಮನೆಯಲ್ಲಿ ಭಗವಂತನ ಕಥಾಶ್ರವಣವನ್ನು ನಿರ್ವಹಿಸುತ್ತ ಬರ್ತಿರ್ತಕ್ಕಂಥ ಸದ್ಭಕ್ತರು, ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಶಿವಣ್ಣವರು ಮತ್ತು ನಮ್ಮ ಗುರುಗಳನ್ನು ಕೇಳ್ಕೊಂಡಾಗ ನಾನು ಬರಲ್ಲ, ನಾನು ಪ್ರದೀಪನ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲ, ನಿಮ್ಮ ಅಧ್ಯಕ್ಷತೆಯಲ್ಲೇ ಗುರುವಂದನ ಕಾರ್ಯಕ್ರಮ ಆಗಬೇಕು, ಇದೊಂದು ಭಾಳ ಅವಿಸ್ಮರಣೀಯ ದಿನ ಆಗ್ತಾಯಿದೆ, ಆದ್ದರಿಂದ ನೀವೇ ಬರಬೇಕು ಅಂದಾಗ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮ್ಮ ಕರೆಗೆ ಹೋಗೊಟ್ಟು ಇಂದು ಇವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಾಕ್ಲಿ ಶಿವಣ್ಣವರು ಅವರನ್ನು ಇಲ್ಲಿ ತನಕ ಕಾದಿದ್ದು. ಯಾಕೆಂದರೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಅವರ ಸಮ್ಮುಖದಲ್ಲಿ ನಡೀಬೇಕು ಅಂಥ ಸದ್ಭಕ್ತರ ಸಮ್ಮುಖದಲ್ಲಿ ಇಂದು ನಡೀತಿರೋದು ಭಾಳ ಅವಿಸ್ಮರಣೀಯವಾದ ಒಂದು ದಿನ. ಈ ದಿನ ಯಾರಿಗೂ ಇದು ಸಿಕ್ಕುತ್ತೋ ಸಿಗಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಪುಣ್ಯ ದಿನವನ್ನು ನಾವು ಅವಿಸ್ಮರಣೀಯವಾಗಿ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಸಮ್ಮುಖದಲ್ಲಿ ಭಗವಂತನ ಅನುಗ್ರಹ, ನಮ್ಮ ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ದಯಮಾಡಿ ಇಂಥ ಪುಣ್ಯ ದಿನವನ್ನು ನಾವು ಅವಿಸ್ಮರಣೀಯವಾಗಿ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇವತ್ತಿನ ಈ ಕಾರ್ಯಕ್ರಮದ ಸೇವಾರ್ಥದಾರರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀದೇವಿ ಮತ್ತು ಶ್ರೀ ಮಹಾದೇವಯ್ಯನವರು ಈ ದೇವಸ್ಥಾನದ ಪರಮಪೂಜ್ಯ ನಂಜುಂಡಸ್ವಾಮಿಯವರ ಯಾವಾಗಲೂ ಜೊತೆಯಲ್ಲಿರ್ತಕ್ಕಂಥವರು. ಇವತ್ತು ಅವರ ಮಗಳು ಶ್ರೀಮತಿ ಕೃಪಾ ಮತ್ತು ಕುಮಾರಿ ಡಾಕ್ಟರ್ ಕೃತಿ ವೈದ್ಯಕೀಯ ಶಿಕ್ಷಣದಲ್ಲಿ ಬಹಳ ಕೀರ್ತಿಯನ್ನು ಪಡೆದಿರ್ತಕ್ಕಂಥ ಮತ್ತು ಕುಮಾರಿ ಪಲ್ಗುಣಿ ಈ ಕುಟುಂಬ ವರ್ಗದವರು. ಇವರು ಮಳವಳ್ಳಿ ತಾಲೂಕಿನ ಪಂಟಳ್ಳಿ ಗ್ರಾಮದವರು, ಬೆಂಗಳೂರು BTM ನಗರದಲ್ಲಿ ವಾಸವಾಗಿರ್ತಕ್ಕಂಥ ಇವರು ಪ್ರತಿ ವಾರ, ಪ್ರತಿ ಅಮಾವಾಸ್ಯೆ, ಪ್ರತಿ ದಿವಸಗಳಲ್ಲಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇವರು ಇದ್ದೇ ಇರ್ತಾರೆ. ಮಹಾದೇವಯ್ಯ ಈ ಮಹಾನುಭಾವರ ಕುಟುಂಬ ವರ್ಗದ ಇವತ್ತು ಗುರುಪೂರ್ಣಿಮೆಯ ಪುಣ್ಯ ಕಾರ್ಯಕ್ರಮವನ್ನು ಕೇಳಿಕೊಂಡಾಗ ನಮ್ಮ ಈ ತಂಡದವರು ದಶಪಾಲ್ ಮತ್ತು ನಮ್ಮ ಗುರು ಹಾಗೂ ಜಗದೀಶ್ ಹಾಗೂ ಲೋಕೇಶ್ ಮತ್ತು ಎಲ್ಲ ಕಲಾವಿದರೆಲ್ಲರೂ ಕೂಡ ಸೇರಿ
ಇವತ್ತು ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡಿಬೇಕು ಅಂತ ಬೆಳಗ್ಗೆಯಿಂದ 16,000 ಜನಕ್ಕೆ ಪ್ರಸಾದ ವಿನಿಯೋಗ ಎಲ್ಲ ನಡೆದು ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಗುರುಗಳಿಗೆ ಪವಿತ್ರವಾದ ಪಾದ ಪೂಜೆಯನ್ನು ಮಾಡಿ ಗುರುಸ್ಮರಣೆಯನ್ನು ಗುರು ದರ್ಶನವನ್ನು ಮಾಡುವಂಥ ಈ ಪುಣ್ಯ ದಿವಸ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೇವೆ. ಭಕ್ತಪುರೂರವ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಪುಣ್ಯಕತೆ ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರ ಸಕಲಿಷ್ಟಾರ್ಥ ಐಶ್ವರ್ಯ ಭಾಗ್ಯಗಳನ್ನು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕಾರ್ಯಕ್ರಮಕ್ಕೆ ಬರೋಣ. ತಾವೆಲ್ಲರೂ ಕೂಡ ಅಲ್ಲೇ ಕುಳಿತು ನಮಸ್ಕರಿಸಿ ಗುರುವಿನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ನಂಜುಂಡ ಸ್ವಾಮಿಯವರ ಪಾರಕ್ಕೆ, ಟಿ ಎನ್ ನಂಜುಂಡ ಸ್ವಾಮಿಯವರ ಪಾರಕ್ಕೆ, ಶನೇಶ್ವರ ಸ್ವಾಮಿ ಪಾರಕ್ಕೆ, ಹೆಂಕಳ್ಳಿ ಒಡೆಯರ ಪಾರಕ್ಕೆ, ಉಘೇ ಶನೇಶ್ವರ. ಮತ್ತೆ ಪ್ರತಿ ವಾರಗಳಲ್ಲಿ ಪ್ರತಿ ದಿನಗಳಲ್ಲಿ ಸ್ವಾಮಿಯ ಪ್ರಸಾದವನ್ನು ಮಾಡಿ ಬಡಿಸ್ತಕ್ಕಂಥ ಇವರು ಬಹಳ ಮುಖ್ಯ. ನಮ್ಮ ಕುಮಾರಣ್ಣನವರು, ಕಮರೋಡಿ ರಾಜಣ್ಣನವರು, ಬೋಳಿ ನಂದೀಶ್ ಅವರು, ಅಪ್ಪಾಜಪ್ಪನವರು, ಹಾಲಳ್ಳಿ ತೋಟೇಶ್ ಅಣ್ಣವರು ಸತತವಾಗಿ ಪ್ರತಿ ವಾರಗಳಲ್ಲಿ, ಪರಿಣಮಿಪುರ ಸುರೇಶ್ ಅವರು, ಬಾವಾಜಿ, ನಮ್ಮ ಬ್ರಹ್ಮಪುರವರು ಎಲ್ಲರ ಒಂದು ಸಾಕಾರ ಬಹಳ ಮುಖ್ಯ. ಅಷ್ಟು ವರ್ಷಗಳಿಂದ ಪ್ರಸಾದವನ್ನು ಮಾಡಿ ಬಡಿಸ್ತಕ್ಕಂಥವರು. ಇವ್ರ ಕೈ ಇನ್ನೂ ಚೆನ್ನಾಗಿರಲಿ ಅಂತ ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸ್ವಾಮಿಯ ಕಥಾಭಾಗಕ್ಕೆ ಬರೋಣ. ಪೂಜೆ ನಿರಂತರವಾಗಿ ನಡೀತಾ ಇರಲಿ. ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಅಂತ. ಶನಿದೇವ ಬಾರಯ ದರುಶನವ ನೀಡೆಯ, ಕರುಣಿಸಿ ಬಾರೋ ಕರುಣೆಯ ತೋರೋ, ಭಕ್ತನ ಕಾಪಾಡಲು ಮೊರೆಯನು ಕೇಳಲು. ಶನಿದೇವರ ಪಾರಕ್ಕೆ, ನೀಲವಲ್ಲವನ ಪಾರಕ್ಕೆ, ಕಳ್ಳಿ ಒಡೆಯವರ ಪಾರಕ್ಕೆ.
ನಿನ್ನನ್ನು ಕಾಣುವ ಆಸೆಯುಂಟೋ ಕಾಣೆಯೇಕೋ ನಾನೊಂದು ನಿನ್ನನ್ನು ಕಾಣುವ ಆಸೆಯುಂಟೋ ಕಾಣೆಯೇಕೋ ನಾನೊಂದು ಜ್ಯೋತಿರಾಗ ಪ್ರಿಯರೇ ತುಳಸಿ ಬಾಳಲು ಮನೆ ಎಂದು ನೀವಾಯ ದೇವಾ ದೀನನ ಒಡೆಯ ಜ್ಯೋತಿರಾಗ ಪ್ರಿಯರೇ ತುಳಸಿ ಬಾಳಲು ಮನೆ ಎಂದು ನೀವಾಯ ದೇವಾ ದೀನನ ಒಡೆಯ ಶುಭ ಶನಿವಾರ ಇನ್ನ ಪುಣ್ಯವಾರ ಶುಭ ಶನಿವಾರ ಇನ್ನ ಪುಣ್ಯವಾರ ದರ್ಶನವ ನೀಡೆಯ ಪ್ರಭುವೇ ಅಭಯವನ್ನು ನೀಡೆಯ ಶನಿದೇವ ಬಾರೆಯ ನೀ ದರ್ಶನವ ನೀಡೆಯ ನಂಬಿದ ಭಕ್ತರ ಮನದಲ್ಲಿರುವ ಗುರು ನೀನಯ್ಯ ಹೇಳಿದ ಭಾಗ್ಯವ ಕೊಟ್ಟು ಫಲಕೋ ಪ್ರಭು ನೀನಯ್ಯ ನೀನು ಬಾರದೆ ಈ ಜಗವೇ ಉಳಿಯದು ದೇವ ಬಾರೆಯ ಶನಿದೇವ ಬಾರೆಯ ಶನಿದೇವ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ ಮೆತ್ತಗೆ ಗುರು ಪೂರ್ಣಿಮೆಯ ಪವಿತ್ರವಾದ ಅಂಗವಾಗಿ ಇವತ್ತು ಗುರುಧ್ಯಾನವನ್ನು ಮಾಡ್ತಾ ನಮ್ಮ ದೈವ ಭಕ್ತರು ಮಾಕಳಿ ಶಿವಣ್ಣವರು ಇಲ್ಲಿಗೆ ಆಗಮಿಸಿದ್ದಾರೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಭಕ್ತಪೂರ್ವರವ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಓಂ ನಮಃ ಪ್ರಣವಾಯ ಶುದ್ಧಜ್ಞಾನೈಕ್ಯಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ನಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಗಾನಯೋಗಿ ಗುರುವೇ ದೀನಗಲ್ಪತರುವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು
ಪದದಲ್ಲಿ ಕಟ್ಟಿದ ಜಂಗಮನ ನಾದ ಕೇಳುವ ಆದಗಲ್ಲ ಗುರುಸುತ ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲ್ಲಿ ಕಟ್ಟಿದ ಜಂಗಮನ ನಾದ ಕೇಳುವ ಆದಗಲ್ಲ ಗುರುಸುತ ದೈವಗಳ ಚಿಡೆಯೋ ಮಣ್ಣಿನ ಒಂದಿನ ಬಣ್ಣವನರಿಯೇ ಭೂಮಿಯ ಭಾಗ್ಯದ ಪುಣ್ಯದ ಸಿರಿಯೇ ಗಾನಯೋಗಿ ಗುರುವೇ ದೀನಕಲ್ಪತರುವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣ ಸಾವಿರದ ಶರಣ ಗಾನಯೋಗಿ ಗುರುವೇ ದೀನಕಲ್ಪತರುವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣ ಸಾವಿರದ ಶರಣ ಸಾವಿರದ ಶರಣ ಭಕ್ತ ಮಹಾಶಯರೇ, ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ತೆಂಕಳ್ಳಿ ಕ್ಷೇತ್ರಾಧಿಪತಿ ಶನೇಶ್ವರ ಸ್ವಾಮಿಯ ಪಾದವೃಂದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ತಿಳಿಸ್ತಾ, ಈ ಕ್ಷೇತ್ರಾಧಿಪತಿ ಶನೇಶ್ವರ ಮತ್ತು ಭಕ್ತರ ನಡುವೆ ಕಾರ್ಯನಿರ್ವಹಿಸ್ತಿರುವಂಥ ಪ್ರಧಾನ ಅರ್ಚಕರಾದಂಥ ನಮ್ಮೆಲ್ಲರ ಆರಾಧಕರಾದಂಥ ಶ್ರೀ ಶ್ರೀ ನಂಜುಂಡ ಸ್ವಾಮಿಯವರ ಪಾದಾವೃಂದಕ್ಕೆ ನಮಸ್ಕಾರಗಳನ್ನು ತಿಳಿಸ್ತಾ, ಬೆಳಗಿನಿಂದ ಇಲ್ಲಿವರೆಗೆ ಭಕ್ತರ ಸಹಸ್ರಾರು ಭಕ್ತರ ಎಲ್ಲ ಪೂಜಾ ಕಾರ್ಯಕ್ರಮಗಳು ಮುಗಿದು ಈಗ ಕಥಾಶ್ರವಣವನ್ನು ಮಾಡಲು ಆಗಮಿಸಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ಈ ಒಂದು ಕರ್ನಾಟಕ ರಾಜ್ಯ ಕಂಡರಿಯದಂಥ ವಿದ್ವಾನ್ ಹರಿಕತೆ ಬೆಸರಾದಂಥ ಆತ್ಮೀಯರು ಆದಂಥ ಶಿವಕುಮಾರ್ ಶಾಸ್ತ್ರಿಯವರನ್ನು ಈ ಕ್ಷೇತ್ರದ ಪರವಾಗಿ ಭಕ್ತವೃಂದದ ಪರವಾಗಿ ನನ್ನ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ಕರ್ನಾಟಕ ರಾಜ್ಯ ಕಂಡರಿಯದಂಥ ಅತ್ಯಂತ ವಿದ್ವಾನ್ ಹರಿಕತೆ ದಾಸರು ಶಿವಕುಮಾರ್ ಶಾಸ್ತ್ರಿಯವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಇಡೀ ರಾಜ್ಯವೇ ಕಂಡರಿಯುವಂಥ ತಬಲಾ ವಾದಕರಾದಂಥ ಜಸ್ಪಾಲ್ರವರು ಈ ಕ್ಷೇತ್ರದ ಪರಮ ಭಕ್ತರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಕೀಬೋರ್ಡ್ ವಾದಕರಾದಂಥ ಪರಮ ಭಕ್ತರಾದಂಥ ಗುರುಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಈ ಪುಣ್ಯಕ್ಷೇತ್ರದ ಪರಮ ಭಕ್ತರು ರಿದಮ್ ಜಗದೀಶ್ರವ್ರಿಗೂ ಕೂಡ ಈ ಪುಣ್ಯಕ್ಷೇತ್ರದ ಪರವಾಗಿ ಅವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀನಿ. ಈ ಪುಣ್ಯಕ್ಷೇತ್ರದ ಪರಮ ಭಕ್ತರು ಶಿವಕುಮಾರ್ ಶಾಸ್ತ್ರಿಯವರ ಅಣ್ಣನ ಸುಪುತ್ರರಾದಂಥ ಲೋಕೇಶ್ ಅವ್ರಿಗೂ ಕೂಡ ಈ ಪುಣ್ಯಕ್ಷೇತ್ರದ ಪರವಾಗಿ ಕಾರ್ಯಕ್ರಮದ ಪರವಾಗಿ ಪುಷ್ಪಮಾಲೆಯನ್ನು ಅರ್ಪಿಸುವ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸುರೇಶ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲರೂ ಕೈಚಾಪಳ ತಟ್ಟಿ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು. ಈಗಾಗಲೇ ಇದು ಅತ್ಯಂತ ಪುಣ್ಯ ದಿನ, ಗುರುಪೂರ್ಣಿಮೆ ದಿನ. ಜಗತ್ತಿಗೆ ಗುರುವಾಗಿ ಶನೇಶ್ವರ ಇದ್ದರೆ ಈ ಕ್ಷೇತ್ರಕ್ಕೆ ನಂಜುಂಡ ಸ್ವಾಮಿಯವರು ಇದ್ದಾರೆ. ಇಲ್ಲಿಯವರೆಗೆ ಅವರಿಗೆ ಅದ್ಭುತವಾದಂಥ ಸಂಭ್ರಮ ಸಡಗರದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ಬೆಳಗಿನಿಂದ ಇಲ್ಲಿವರೆಗೆ ಅತ್ಯಂತ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು
ನಡೆಸ್ತಾ ಇರುವಂಥ ಪಂಟಳ್ಳಿ ಗ್ರಾಮದ ಆಲಿವಾಸ ಬೆಂಗಳೂರಿನ ಶ್ರೀಮತಿ ಲಕ್ಷ್ಮೀದೇವಿ ಮಹಾದೇವಯ್ಯ ಹಾಗೂ ಮಕ್ಕಳಾದಂಥ ಕೃತಿ ಕೃಪಾ ಪಲ್ಗುಣಿ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಅವರ ಆಸೆ ಆಕಾಂಕ್ಷೆ ಮತ್ತು ಅವರ ಎಲ್ಲವೂ ಈಡೇರಿದ ಮೇಲೆ ಭಗವಂತನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಹಾಗೂ ಈ ಒಂದು ಕಥಾಶ್ರವಣಕ್ಕೆ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಎಲ್ಲ ಕಾರ್ಯಕ್ರಮವನ್ನು ಬದಿಗೊಟ್ಟು ಈ ಕ್ಷೇತ್ರದ ಅತ್ಯಂತ ಪರಮ ಭಕ್ತರು ನಮ್ಮೆಲ್ಲರ ಹಿರಿಯರು ಆದಂಥ ಈ ಒಂದು ಕ್ಷೇತ್ರದ ಅತ್ಯಂತ ಸೇವಕರು ಮತ್ತು ಅಭಿವೃದ್ಧಿಕಾರರಾದಂಥ ಮಾಕ್ಲಿ ಶಿವಣ್ಣರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಈ ಕ್ಷೇತ್ರದ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಯಾಕೆಂದರೆ ಈ ಕ್ಷೇತ್ರಕ್ಕೆ ಅವರ ಆಶೀರ್ವಾದ ಎಷ್ಟಿದೆ, ಅವರ ಬೆಂಬಲ ಎಷ್ಟಿದೆ, ಹೃದಯಪೂರ್ವಕವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲರ ಜೊತೆಗೂಡಿ ಮಾಕ್ಲಿ ಶಿವಣ್ಣವರು ಅಂತಂದರೆ ನಮಗೆ ಸನೇಶ್ವರ ಸ್ವಾಮಿ ಬಿಟ್ಟರೆ ಅವರೇ ದೇವರಾಗಿ ನಮಗೆ ಕಾಣ್ತಾರೆ. ಯಾಕೆಂದರೆ ಒಂದು ನಿಮಿಷವೂ ಕೂಡ ಅವರು ಏನು ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ನಾವೇನು ಮಾಡ್ತಾ ಇದ್ದೀವಿ, ನಾನೇನು ಸೇವೆ ಸಲ್ಲಿಸ್ತೀನಿ ಅಂತ ನಾವು ಹೇಳಿದಾಗ ಅವರು ನಮ್ಮನ್ನೇ ಬೈತಾರೆ. ಆದರೂ ಕೂಡ ನಮಗೆ ಆ ಭಕ್ತಿಯ ಭಾವದಿಂದ ಅವರನ್ನು ಒಂದೆರಡು ಮಾತಲ್ಲಿ ನಾವು ಹೊಗಳೋದಕ್ಕೆ ಇಷ್ಟಪಡ್ತೇವೆ. ಈ ಕ್ಷೇತ್ರಕ್ಕೆ ಅತ್ಯಂತ ಅಧಿಪತಿಯಾಗಿ, ಈ ಕ್ಷೇತ್ರದ ಅಭಿವೃದ್ಧಿಕಾರರಾಗಿ ಯಾವಾಗಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥವರು, ಮುಂದೂ ಕೂಡ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥವ್ರನ್ನ ಈ ಕ್ಷೇತ್ರಕ್ಕೆ ಭಗವಂತ ಬರಮಾಡ್ಕಲಿ ಅಂತ ಭಗವಂತನಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೊತಾ ಈ ಕ್ಷೇತ್ರದ ಬೆಳಗಿನ ಯಾವಾಗಲೂ ಕೂಡ ಈ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಯಾವ ಕಾರ್ಯಕ್ರಮ ನಡೆದರೂ ಕೂಡ ಒಂದು ಅತ್ಯಂತ ಹೆಸರುವಾಸವಾದ ಕಾರ್ಯಕ್ರಮವಾಗಿರ್ತದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂಥ ಕಾರ್ಯಕ್ರಮದಲ್ಲಿ ಭಕ್ತರು ಕೂಡ ಆಗಮಿಸಿ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ಕೊತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರಿಂದ ಶಿವಪ್ರಸಾದಣ್ಣವರು ಯಾವಾಗಲೂ ಕೂಡ ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಬೇಕು ಅಂತ ಹೇಳಿದ ತಕ್ಷಣವೇ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಿರಿಯರು ಆದಂಥ ಗದ್ದೆಮೊಳೆ ಆ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಈ ಕ್ಷೇತ್ರ ಕರ್ನಾಟಕ ರಾಜ್ಯದ ಮೂಲೆಯನ್ನು ತಲುಪಿ ಅಕ್ಕಪಕ್ಕದ ತಮಿಳುನಾಡು, ಆಂಧ್ರ, ಗೋವಾ, ಮಹಾರಾಷ್ಟ್ರಕ್ಕೂ ಹಬ್ಬಿದೆ. ಇಲ್ಲಿಗೆ ಅನೇಕ ಭಕ್ತರು ಆಗಮಿಸ್ತಿದ್ರೆ ಗೊತ್ತಾಯ್ತಾ ಇಲ್ಲ. ಅವರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಜೊತೆಗೆ ಈ ಅಕ್ಕಪಕ್ಕದ ತಮಿಳುನಾಡು ಪಕ್ಕದ ಚಾಮರಾಜನಗರದ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ನಮ್ಮ ಆಗಮಿಸ್ತಾ ಇದ್ದಾರೆ. ಎಂತೆಂಥ ಗ್ರಾಮದ ಎಂತೆಂಥವರು ಕೂಡ ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ, ಇವರೆಲ್ಲರೂ ಪೊನ್ನಾಚಿ, ದಂಟಳ್ಳಿ ಅಂತೆಲ್ಲ ಗ್ರಾಮಸ್ಥರು ಕೂಡ ನಾವು ನೋಡಿ ಅವ್ರಿಗೆ ಸಂತೋಷ ಪಡ್ತಾ ಇದ್ದೇವೆ. ಆ ಕಾರ್ಯಕ್ರಮ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡ್ತಾ ಇದ್ದಾನೆ. ಜೊತೆಗೆ ಈ ಪುಣ್ಯಕ್ಷೇತ್ರದಲ್ಲಿ ಯಾರೇ ಬರಲಿ, ಭಕ್ತಿಯಿಂದ ಯಾರು ಭಗವಂತನನ್ನು ನಮಿಸ್ತಾರೆ ಅವರೆಲ್ಲ ಕಷ್ಟಗಳು ನಿವಾರಣೆ ಆಗಿವೆ. ಅದಕ್ಕೆ ಉದಾಹರಣೆ ಇವತ್ತು ನಡೆಸ್ತಾ ಇರುವಂಥ ಪೂಜಾ ಕಾರ್ಯಕ್ರಮದ ರೂವಾರಿಗಳಾದಂಥ ಮಾದೇವಣ್ಣ, ಲಕ್ಷ್ಮಕ್ಕ ಅವರು ಬಂದಾಗ ಅವರ ಕಷ್ಟ ಎಷ್ಟಿತ್ತು ಅಂದರೆ ಬೆಟ್ಟದಷ್ಟಿತ್ತು. ಇವತ್ತು ಉಲ್ಕಡ್ಡಿಲಿ ಭಗವಂತ ತೆಗೆದಿದ್ದಾನೆ. ಮಗಳನ್ನ ಡಾಕ್ಟ್ರು ಮಾಡಿದ್ದಾರೆ. ಜೊತೆಗೆ ಅವ್ರಿಗೆ ಬೇಕಾದಂಥ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾನೆ ಭಗವಂತ. ಅದಕ್ಕೆ ಇವತ್ತು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಗುರುಪೂರ್ಣ ಕಾರ್ಯಕ್ರಮವನ್ನು ಅವರೇ ನೆರವೇರಿಸ್ತಾ ಇರೋದ್ರಿಂದ ಅದರಿಂದ ದಯಮಾಡಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ